ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಈ ದಿನ ಲಾಗಲ್ಲಿ ನಾನು ಕಿಚನ್ ರೂಮ್ನ ಕ್ಲೀನ್ ಮಾಡ್ತಾ ಇರೋದು ಮತ್ತು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ವಿಡಿಯೋ ಮಾಡಿರೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಾನು ಹಬ್ಬ ಬಂತು ಅಂತೇಳಿ ಎಲ್ಲದು ಕ್ಲೀನ್ ಮಾಡೋದು, ಎಲ್ಲದು ಕಿಚನ್ನು ರೂಮ್ಸು ಎಲ್ಲ ಅಟ್ ಎ ಟೈಮ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲ್ಲ. ಬಾಕಿ ದಿನಗಳಲ್ಲಿ ಕ್ಲೀನ್ ಮಾಡ್ಕೊಳ್ತಿರ್ತೀನಿ. ನಮ್ಮ ಮನೆಗೆ ಹೆಲ್ಪಿಗೆ ಬರ್ತಾರಲ್ಲ, ಅವರಿಗೆ ಸ್ವಲ್ಪ ಮೇಲ್ಗಡೆ ಇರೋದನ್ನೆಲ್ಲ ಒರ್ಸೋಕ್ಕೆ ಹೇಳ್ಬಿಟ್ಟು ನನಗೆ ಸಿಗೋದನ್ನೆಲ್ಲ ನಾನು ಒರೆಸ್ಕೊಳ್ತೀನಿ. ಹಬ್ಬದ ಟೈಮಲ್ಲೇ ಎಲ್ಲ ಕ್ಲೀನ್ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ, ಗಡಿಬಿಡಿ ಆಗುತ್ತೆ. ಆಮೇಲೆ ಅವರು ನನಗೆ ಹೆಲ್ಪಿಗೂ ಕೂಡ ಸಿಗೋದಿಲ್ಲ. ಎಲ್ಲರ ಮನೆಯಲ್ಲೂ ಅದೇ ಟೈಮಲ್ಲೇ ಕ್ಲೀನಿಂಗ್ ಆಗೋದ್ರಿಂದ ಆ ಟೈಮಲ್ಲಿ ನಂಗೆ ಅವ್ರಿಗೂ ಕೂಡ ಸಿಗೋದಿಲ್ಲ. ಇದು ಗ್ಲಾಸ್ ಡೋರ್ಸ್ಗಳಿಗೆಲ್ಲ ಕೋಲಿನ ಸ್ಪ್ರೇ ಮಾಡಿಬಿಟ್ಟು ಒಂದು ಸ್ಮೂತ್ ಕಾಟನ್ ಇರುತ್ತಲ್ಲ, ಮನೆಯಲ್ಲೇ ಯೂಸ್ ಮಾಡಿ ಕಾಟನ್ ಹಳೇದಾಗಿರುತ್ತಲ್ಲ ಆ ಥರ ಬಟ್ಟೆಯಲ್ಲೇ ಒರೆಸ್ಕೊಳ್ತೀನಿ. ಇದು ಫ್ರಿಜ್ಜಿಗೆ ನೋಡಿ ಕೈ ಹಾಕಿ ನಾವು ಹಿಂಗೆ ತೆಗೆಯೋದು ಹಾಕೋದು ಮಾಡಿದ ಜಾಗದಾಗೆಲ್ಲ ಸ್ವಲ್ಪ ಅಂಟು ಥರ ಆಗಿದೆ. ಈ ಥರ ವೈಟ್ ಕ್ಲಾತ್ಸ್ ಮನೆಯಲ್ಲಿ ಪಂಜೆಗಳು ಇರ್ತಾವಲ್ಲ, ರಾಮರಾಜ್ ಪಂಚೆ ಇರ್ಬೋದು, ಗಂಡ್ಮಕ್ಳು ಉಡೋಂಥ ಪಂಜೆಗಳು, ಕಾಟನ್ ತುಂಬ ಸಾಫ್ಟಾಗಿರೋಂಥ ಕಾಟನ್ನು, ನೀರನ್ನೆಲ್ಲ ಅಬ್ಸರ್ವ್ ಮಾಡೋಂಥ ಬಟ್ಟೆಗಳನ್ನ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಕೋಲಿನ್ ಇರುತ್ತಲ್ಲ, ಇದನ್ನು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಎಲ್ಲೆಲ್ಲಿ ಸ್ವಲ್ಪ ಕೈದೆಲ್ಲ ಗುರುತು ಎಲ್ಲ ಪ್ರಿಂಟ್ಸ್ ಎಲ್ಲಿ ಬಿದ್ದಿದ್ದನ್ನು ಅಲ್ಲೆಲ್ಲ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ನೀಟಾಗೆ ಒರೆಸ್ಕೊಳ್ತೀನಿ. ಇನ್ನು ಎಲ್ಲ ಕಡೆನೂ ಕೂಡ ಒರೆಸ್ಕೊಳ್ತೀನಿ. ಕಾಟನ್ ಬಟ್ಟೆ ತುಂಬ ಚೆನ್ನಾಗಾಗುತ್ತೆ. ಮೈಕ್ರೋಫೈಬರ್ ಕ್ಲಾತ್ಸ್ ಅಂತಲೂ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಅದೆಲ್ಲ ಸ್ವಲ್ಪ ವಾರ್ಡ್ರೋಬ್ ಕ್ಲೀನಿಗೆಲ್ಲ ಯೂಸ್ ಆಗುತ್ತೆ. ನನಗೆ ಈ ಥರ ಸ್ಮೂತ್ ಸರ್ಫೇಸ್ ಇರುತ್ತಲ್ಲ, ಈ ಥರ ಗ್ಲಾಸ್ ಥರ ಇರೋವಂಥದ್ದು ಮತ್ತು ಫ್ರಿಜ್ಜು ಮತ್ತು ಮಿರರು, ಇದಕ್ಕೆಲ್ಲ ನನಗೆ ಸ್ಮೂತ್ ಕಾಟನ್ ಮನೆಯಲ್ಲಿ ಯೂಸ್ ಮಾಡಿರೋದು, ಚೂಡಿದಾರ ಇರ್ಬೋದು ಅಥವಾ ನೈಟಿ ಇರ್ಬೋದು, ಗಂಡು ಮಕ್ಳದು ಇದು ಇರುತ್ತಲ್ಲ ಪಂಜೆ, ರಾಮರಾಜ್ ಪಂಚೆ ಇರ್ಬೋದು, ಇನ್ನೂ ಬೇರೆ ಥರ ಕಾಟನ್ ತುಂಬ ಪ್ಯೂರ್ ಕಾಟನ್ ಪಂಚೆ ಇರುತ್ತಲ್ಲ ವೈಟ್ದು, ತುಂಬ ಚೆನ್ನಾಗಿ ಡಸ್ಟ್ ಒರೆಸ್ಲಿಕ್ಕೆ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಮೈಕ್ರೋಫೈಬರ್ ಟವಲ್ಗೂ ಇದು ಕ್ಲಾತ್ಸ್ಗಿಂತನೂ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಈ ಥರ ಹಳೇ ಕ್ಲಾತು ಇರ್ತಾವಲ್ಲ, ಇವೇ ತುಂಬ ಚೆನ್ನಾಗಿ ನನಗೆ ಡಸ್ಟ್ ಒರೆಸ್ಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಇನ್ನು ಮೈಕ್ರೋಫೈಬರ್ ಕ್ಲಾತ್ನೆಲ್ಲ ನಾನು ಕಟ್ಟೆ ಒರೆಸ್ಲಿಕ್ಕೆ ಚೆನ್ನಾಗಿ ಯೂಸ್ ಮಾಡ್ತೀನಿ. ನೋಡಿ, ಇದು ಕೋಲಿನ್ ಯೂಸ್ ಮಾಡಿ ಒರೆಸಿರೋದ್ರಿಂದ ತುಂಬ ಕ್ಲೀನಾಗಿದೆ. ಈ ಥರ ಬಟ್ಟೆಗೆ ಸ್ವಲ್ಪ ನೀರು ಸ್ಪ್ರೇ ಮಾಡ್ಕೊಳ್ತೀನಿ ಅಷ್ಟೇ, ಫುಲ್ಲು ಒದ್ದೆ ಮಾಡ್ಕೊಳ್ಳಲ್ಲ, ಸ್ವಲ್ಪ ನೀರು ಸ್ಪ್ರೇ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೇನು ಡಿಟರ್ಜೆಂಟ್ ಏನೂ ಹಾಕ್ಕೊಂಡಿಲ್ಲ. ಈ ಸ್ವಿಚಸ್ ಎಲ್ಲ ವೀಕ್ಲಿ ಒನ್ಸ್ ಒರೆಸ್ಕೊಂಡ್ಬಿಡ್ತೀನಿ. ವೀಕ್ಲಿ ಒಂದ್ಸಲ ಒರೆಸೋದ್ರಿಂದ ಯಾವುದೇ ಥರ ಕೆಮಿಕಲ್ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಒಂದು ವೈಟ್ ಕ್ಲಾತ್ಗೆ ಸ್ವಲ್ಪ ನೀರನ್ನ ಸ್ವಲ್ಪ ಚುಮ್ಕಿಸ್ಕೊಂಡ್ಬಿಟ್ರೆ, ಸ್ವಲ್ಪ ಮಟ್ಟಿಗೆ ಹಸಿ ಮಾಡ್ಕೊಂಡ್ಬಿಟ್ಟು ಒರೆಸಿದ್ರೆ ತುಂಬ ನೀಟಾಗುತ್ತೆ. ತುಂಬ ದಿನ ಬಿಟ್ಟರೆ ಏನಾಗುತ್ತೆ ಅಂದರೆ ತುಂಬ ಅಂಟು ಥರ ಆಗಿಬಿಟ್ಟು ಆವಾಗ ಅದು ಹೋಗಲ್ಲ. ಆವಾಗೆಲ್ಲ ಸ್ವಲ್ಪ ಕೋಲಿನ ಸ್ಪ್ರೇ ಮಾಡಿಕೊಂಡೇ ಒರೆಸ್ಬೇಕಾಗುತ್ತೆ. ವಾರ ಒಂದೊಂದ್ಸಲ ಕ್ಲೀನ್ ಮಾಡ್ಕೊತಾ ಇರಬೇಕು. ಡೈಲಿನೂ ಈ ಥರದ್ದೆಲ್ಲ ಡೈಲಿ ಕ್ಲೀನ್ ಮಾಡ್ಕೋಬೇಕು. ವಾಟರ್ ಪ್ಯೂರಿಫೈಯರ್ ಅವೆಲ್ಲ ಡೈಲಿ ಒರೆಸ್ಕೊಳ್ತೀನಿ. ಇದೆಲ್ಲ ಮಿಕ್ಸಿ ಎಲ್ಲ ವಾರಕ್ಕೆ ಒಂದ್ಸಲ, 15 ದಿವಸಕ್ಕೋ ತಿಂಗಳಿಗೆ ಒಂದ್ಸಲ ಒರೆಸ್ಕೊಳ್ತೀನಿ. ಆವಾಗಲೇ ಮಿಕ್ಸಿ ಮಾಡಿದಾಗ ಒಂದ್ಸಲ ಒರೆಸಿರ್ತೀನಿ, ಬಿಟ್ಟರೆ ಡೈಲಿ ಅಂತ ಒರೆಸಿರಲ್ಲ. ಬಟ್ ಇದು ಇವತ್ತು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇರೋದ್ರಿಂದ ಎಲ್ಲೆಲ್ಲಿ ತುಂಬ ಅಂಟಾಗಿದೆ ಅದೆಲ್ಲ ನೋಡಿ, ಇದು ಅಂಟು ಕಾಣ್ತಾ ಇದೆ ಅಲ್ವಾ, ಅದು ಹಾಗೆ ಒರೆಸಿದ್ರೆ ಹೋಗಲಿಲ್ಲ. ಕೋಲಿನ್ ಸ್ವಲ್ಪ ಬಟ್ಟೆಗೆ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಅದು ಹಾಕಿದೆ. ಅದು ಮಿಕ್ಸಿಗೆ ಸ್ಪ್ರೇ ಮಾಡೋದ್ರಿಂದ ಹೋಲ್ಸಿಂದ ಒಳಗಡೆ ಮಿಷಿನ್ಗೆ ಹೋಗ್ಬೋದೇನೋ ಅಂತ ನಾನು ಬಟ್ಟೆಗೆ ಸ್ಪ್ರೇ ಮಾಡಿಕೊಂಡೆ. ಅಲ್ಲಿ ಸ್ವಲ್ಪ ಅಂಟಿದೆ ನೋಡಿ, ಅದು ಕೂಡ ಬಟ್ಟೆಲಿ ಒರೆಸಿದ್ರೆ ಹೋಗಲಿಲ್ಲ. ಸ್ವಲ್ಪ ಸ್ಪ್ರೇ ಮಾಡ್ಕೊಂಬಿಟ್ಟು, ಕೋಲಿನ ಸ್ಪ್ರೇ ಮಾಡ್ಕೊಂಬಿಟ್ಟು, ಇದು ಅಕ್ರಲಿಕ್ ಶೀಟಿಗೆ ನಾವು ಸ್ಪ್ರೇ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಈ ಥರದ್ದೆಲ್ಲ ಹ್ಯಾಂಡಲ್ಸ್ಗಳ ಮೇಲೆಲ್ಲ ಯಾವಾಗಲೂ ಧೂಳು ಕೂತಿರುತ್ತೆ. 3 ಡೇಸಿಗೆ ಅಂದರೆ ಆಲ್ರೆಡಿ ಧೂಳು ಕೂತಿರುತ್ತೆ. ಇದನ್ನು ಮಾತ್ರ ಯಾವಾಗಲೂ ಒರೆಸ್ತಾನೆ ಇರಬೇಕು. ನೋಡಿ ಎಷ್ಟು ಡಸ್ಟ್ ಇರುತ್ತೆ. ಎವ್ರಿ 3 ಡೇಸ್ಗೂ ಅದು ಹ್ಯಾಂಡ್ಲ್ಸ್ ಮೇಲೆ ಧೂಳು ಕೂತಿರುತ್ತೆ. ಆಮೇಲೆ ಕೈಯಲ್ಲಿ ಸ್ವಲ್ಪ ಅವಸರದಲ್ಲಿ ಸ್ವಲ್ಪ ಹಿಟ್ಟಿನ ಕೈಯಲ್ಲೆಲ್ಲ ನಾವು ಮುಟ್ಬಿಟ್ಟಿರ್ತೀವಲ್ವ, ಸೊ ಹಾಗಾಗಿ ಆದಷ್ಟು ನಾನು ಡಬ್ಬಿಗಳನ್ನೆಲ್ಲ ಯಾವ ಡಬ್ಬಿ ಖಾಲಿಯಾಗಿರುತ್ತೋ ಅವತ್ತೇ ತೊಳ್ಕೊತೀನಿ. ಎಲ್ಲ ಡಬ್ಬಿನೂ ಅಟ್ ಎ ಟೈಮ್ ತೆಗೆದುಬಿಟ್ಟು ಕ್ಲೀನ್ ಮಾಡಲ್ಲ. ಇದು ಬಾತ್ರೂಮ್ ಕ್ಲೀನರ್, ಇದ್ರ ನೇಮು ಇದ್ರ ಮೇಲೆ ಇದೆ ನೋಡಿ. ಇದನ್ನು ನಾನು ನಲ್ಲಿಗಳಿಗೆ ಯೂಸ್ ಮಾಡ್ತೀನಿ. ಇದ್ರದ್ದು ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಇದನ್ನು ಹಾಕ್ತೀನಿ. ಇದನ್ನು ಸ್ವಲ್ಪ ಇದು ಟ್ಯಾಪ್ಸ್ಗಳಿಗೆ, ಬಾತ್ರೂಮ್ ಟ್ಯಾಪ್ಸ್ಗಳಿಗೆ ಮತ್ತು ಕಿಚನ್ ಟ್ಯಾಪ್ಸ್ಗಳಿಗೆ ಎಲ್ಲೆಲ್ಲಿ ಸ್ಟೀಲ್ ಬರುತ್ತಲ್ಲ ಟ್ಯಾಪ್ಸ್ಗಳು, ಅವಕ್ಕೆಲ್ಲ ಸ್ಪ್ರೇ ಮಾಡಿಬಿಟ್ಟು ಜಸ್ಟ್ ಮೈಕ್ರೋಫೈಬರ್ ಇದು ಕ್ಲಾತಲ್ಲಿ ಒರೆಸ್ಕೊಳ್ಳೋದು ಅಷ್ಟೇ. ಏನು ಸ್ಕ್ರ್ಯಾಚ್ ಬೈಟಲ್ಲಿ ಎಲ್ಲ ತಿಕ್ಕಲ್ಲ. ಈ ಸ್ಟೀಲ್ ನಲ್ಲಿಗಳನ್ನೆಲ್ಲ ನಾವು ಸ್ಕ್ರ್ಯಾಚ್ ಬಟ್ಟಲ್ಲಿ ತಿಕ್ಬಿಟ್ರೆ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದು ಸ್ಕ್ರ್ಯಾಚ್ ಬಟ್ಟಲ್ಲಿ ತಿಕ್ಕೋದಕ್ಕಿಂತ ಸ್ಪಂಜಲ್ಲಿ ತಿಕ್ಬೋದು, ಅಥವಾ
ಈ ಥರ ಮೈಕ್ರೋಫೈಬರ್ ಕ್ಲಾತಲ್ಲಿ ಸ್ಪ್ರೇ ಮಾಡಿದ್ದನ್ನ ಈ ಥರ ಒರೆಸ್ಕೊಂಡ್ಬಿಟ್ರೆ ಸಾಕು. ಅದನ್ನು ಸ್ಪ್ರೇ ಮಾಡಿಬಿಟ್ಟು ಒರೆಸ್ಕೊಂಡ್ರೆ ಸಾಕು, ಈ ಥರ ನೀಟಾಗುತ್ತೆ. ಇದು ಮೊದಲೆಲ್ಲ ಸ್ವಲ್ಪ ಸ್ಕ್ರ್ಯಾಚ್ ಬಟ್ಟಲ್ಲಿ ತಿಕ್ಕಿ ಸ್ವಲ್ಪ ಸ್ಕ್ರ್ಯಾಚಸ್ ಆಗಿದೆ ನನ್ನದು. ಇದು ನಾನು ಆನ್ಲೈನಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದ್ರದ್ದು ಡಿಸ್ಕ್ರಿಪ್ಷನ್ನು, ಈ ಬಾಸ್ಕೆಟ್ದು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಾನು ಇದ್ರದ್ದು ಲಿಂಕ್ ಹಾಕಿದ್ದೀನಿ. ಇದು ಈರುಳ್ಳಿ ಬಾಸ್ಕೆಟ್ಟು. ಈ ನೊರ್ಜಗಳೆಲ್ಲ ಬರುತ್ತೆ ಅಂತೇಳ್ಬಿಟ್ಟು ನಾನು ಈ ಬಾಸ್ಕೆಟ್ನ ತೊಗೊಂಡಿದ್ದೀನಿ. ಕೆಲವೊಂದು ಈರುಳ್ಳಿ ಕೆಟ್ಟಾಗ ನೊರ್ಜಗಳೆಲ್ಲ ಅಂದರೆ ಫ್ರೂಟ್ಸ್ ಫ್ಲೈಸ್ ಎಲ್ಲ ಹೋಗ್ಬಿಡುತ್ತೆ ಅದರೊಳಗಡೆ ಅಂತೇಳ್ಬಿಟ್ಟು ಎಷ್ಟು ಅವಾಯ್ಡ್ ಮಾಡಿದ್ರು, ಎಷ್ಟು ಮನೆ ನೀಟಾಗಿಟ್ರು ನನಗೆ ಇದು ಫ್ರೂಟ್ಸ್ ಫ್ಲೈಸ್ದು ಕಾಟ ತಪ್ತಾನೇ ಇರಲಿಲ್ಲ. ಸೊ ಹಾಗಾಗಿ ಈ ಈರುಳ್ಳಿ ಕೆಟ್ಟರೆ ಬನಾನಾ ಸಿಪ್ಪೆಗೆ ಇದಕ್ಕೆಲ್ಲ ತುಂಬ ಬರ್ತಾಯಿತ್ತು. ಸೊ ಅದಕ್ಕೆ ಈ ಥರ ಆನಿಯನ್ ಬಾಕ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಫ್ರೂಟ್ಸು ಕೂಡ ಇಡ್ಬೋದು. ಈ ಥರ ನೋಡಿ ಎಷ್ಟೊಂದು ಹರಡಿದೆ. ಇದೆಲ್ಲ ನಾನು ಸಂಜೆ ಹಂಗೆ ಕ್ಲೀನ್ ಮಾಡಿಕೊಂಡೆ. ಮಾರ್ನಿಂಗ್ ಟೈಮಲ್ಲಿ ಅವ್ರು ಸ್ವಲ್ಪ ಕರ್ಕೊಂಡ್ಬಿಟ್ಟು ಮೇಲ್ಗಡೆ ಇರೋ ಕ್ಯಾಬಿನೆಟ್ಸ್ ಕ್ಲೀನ್ ಮಾಡಿಕೊಂಡೆ. ಇದು ಸಂಜೆ ಹಂಗೆ ನಾನು ಅವತ್ತು ಕ್ಲೀನ್ ಮಾಡಿಕೊಂಡೆ. ಇದೆಲ್ಲ ಇಷ್ಟು ಮೆಸ್ಸಿ ಆಗಿದೆ. ಅಂದರೆ ಕ್ಲೀನ್ ಮಾಡಿಟ್ಟಿರ್ತೀವಿ, ಮತ್ತು ಹಾಗೆ ಅದನ್ನು ತೊಗೊಳ್ಳೋದು ಇದನ್ನು ತೊಗೊಳ್ಳೋದು ಮಾಡ್ತಾ ಏನಾಗುತ್ತೆ ಅಂದರೆ ಎಲ್ಲ ಮೆಸ್ಸಿ ಆಗ್ತಾ ಹೋಗ್ಬಿಡುತ್ತೆ. ಅವಸರದಲ್ಲಿ ತರೋದು ಇಡೋದು ಮಾಡಿ. ಆಮೇಲೆ ಕೆಲವೊಂದು ನನಗೆ ಬಾಕ್ಸ್ ಬೇಕಿತ್ತು. ಅವನ್ನೆಲ್ಲ ಕೆಲವೊಂದು ಪ್ಯಾಕೆಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡಲಿಕ್ಕೆ ಬಾಕ್ಸ್ ಬೇಕಿತ್ತು. ನೋಡಿ ಅದಕ್ಕೊಂದು ಬಟ್ಟೆ ಸ್ವಿಚ್ಸ್ಗೆಲ್ಲ ಒಂದು ಬಟ್ಟೆ ಮಾಡಿಕೊಂಡೆ. ಮತ್ತು ಅದು ಧೂಳಾಗಿತ್ತು ಅಂತೇಳ್ಬಿಟ್ಟು ಮತ್ತೆ ಇನ್ನೊಂದು ಕಾಟನ್ ಕ್ಲಾತ್ಗೆ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಬಿಟ್ಟು ಒರೆಸ್ತಾ ಇದ್ದೀನಿ ಅಷ್ಟೇ. ಅಲ್ಲೇನು ಅಂಟಾಗಿರೋದಿಲ್ಲ, ಜಸ್ಟ್ ಒಂದು ಸ್ವಲ್ಪ ಡಸ್ಟ್ ಥರ ಕೂತಿರುತ್ತೆ. ಸೊ ಹಾಗಾಗಿ ಡಸ್ಟಿಗೆ ಏನು ಕೆಮಿಕಲ್ ಏನು ಬೇಕಿಲ್ಲ, ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಬಿಟ್ಟು ಕ್ಲಾತ್ಗೆ, ಇದು ಓಲ್ಡ್ ನಂದು ಟೀ ಶರ್ಟ್ ಕ್ಲಾತು, ಈ ಥರದ್ದೇ ನನಗೆ ತುಂಬ ಸಾಫ್ಟಾಗಿರೋ ಕಾಟನ್ ಕ್ಲಾತ್ಸು ಮನೆಯಲ್ಲ ಹಳೇದಿರುತ್ತಲ್ವ, ಅದು ತುಂಬ ಯೂಸ್ ಆಗುತ್ತೆ ಡಸ್ಟೆಲ್ಲ ಒರೆಸ್ಲಿಕ್ಕೆ. ಇದು ಕೂಡ ಆನ್ಲೈನಲ್ಲಿ ತೊಗೊಂಡಿರೋದು ಆರ್ಗನೈಸರ್ ಬಾಕ್ಸ್ಗಳು. ಇದ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಇದ್ರದ್ದು ಲಿಂಕ್ ಹಾಕಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಅಮೆಜಾನಲ್ಲಿ ಏನೇನು ತೊಗೊಂಡೆ ಅನ್ನೋದೊಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಇದ್ರದ್ದು ಲಿಂಕ್ ಹಾಕಿದ್ದೀನಿ. ಈ ಥರ ಈ ಥರ ಒಂಥರ ಹೀಟ್ ಪ್ರೆಸ್ ಮಾಡುತ್ತೆ. ಅದು ಹೀಟ್ ಪ್ರೆಸ್ ಮಾಡುತ್ತೆ, ಬಟ್ ಪದೇ ಅದನ್ನು ಕಟ್ ಮಾಡಿ ತೆಗಿಬೇಕು, ಮತ್ತು ಹೀಟ್ ಪ್ರೆಸ್ ಮಾಡಿ ಅದನ್ನು ಲಾಕ್ ಮಾಡಬೇಕು ಹೇರ್ ಟೈಟ್ ಮಾಡೋ ಥರ. ಬಟ್ ಅದಕ್ಕಿಂತ ನನಗೆ ಈ ಥರ ಕ್ಲಿಪ್ ಹಾಕೋದೇ ಸರಿ ಅನಿಸ್ಬಿಡುತ್ತೆ. ಯಾಕಂದರೆ ಎಷ್ಟು ಯೂಸ್ ಮಾಡ್ತೀನೋ ಅಷ್ಟು ಯೂಸ್ ಮಾಡಿಬಿಟ್ಟು ಕ್ಲಿಪ್ ಹಾಕ್ಬಿಡ್ತೀನಿ. ಇದಕ್ಕೆ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಏನಾಗುತ್ತೆ ಅಂದರೆ ಪ್ರತಿ ಟೈಮು ನಾವು ಕವರ್ನ ಕಟ್ ಮಾಡಿ ತೆಗಿಬೇಕು, ಒಂದು ಪೀಸ್ ಕಟ್ ಆಗುತ್ತೆ, ಮತ್ತು ನಾವು ಅದನ್ನು ಹೀಟ್ ಪ್ರೆಸ್ ಮಾಡಬೇಕು. ತುಂಬ ಹೇರ್ ಟೈಟ್ ಬೇಕೇ ಬೇಕು ಅಂದರೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಈ ಥರ ಪ್ಯಾಕೆಟ್ಸ್ಗಳೆಲ್ಲ ಈ ಥರ ಆರ್ಗನೈಸರ್ ಬಾಕ್ಸ್ ಇದ್ದರೆ ತುಂಬ ಚೆನ್ನಾಗೇ ಕಾಣುತ್ತೆ. ಏನು ಇಟ್ಟಿದ್ದೀವಿ ಎಲ್ಲ ಕಾಣುತ್ತೆ. ಸೊ ಹಾಗಾಗಿ ಈ ಆರ್ಗನೈಸರ್ ಬಾಕ್ಸ್ನ ನಾನು ಅಮೆಜಾನಲ್ಲಿ ತರಿಸ್ಕೊಂಡಿದ್ದೀನಿ. ಇದ್ರದ್ದು ಲಿಂಕು ಲಾಸ್ಟ್ ವಿಡಿಯೋ ಅಮೆಝಾನಲ್ಲಿ ತರಿಸಿರೋ ಒಂದು ವಿಡಿಯೋ ಅಂತ ಮಾಡಿದ್ದೀನಿ. ಅದರಲ್ಲಿ ಇದ್ರ ಲಿಂಕು ಸುಮಾರು ಏನೇನು ತೊಗೊಂಡಿದ್ದೀನಿ ಅದೆಲ್ಲ ಇದೆ. ಇದು 2 ಬಾಕ್ಸ್ ತೊಗೊಂಡೆ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ಟು ಚೆನ್ನಾಗಿ ಅನಿಸುತ್ತೆ ನಮಗೆ. ಇವಾಗೆಲ್ಲ ಎಲ್ಲದೂ ಒಂಥರ ಬೇಕನ್ನಿಸ್ಬಿಡುತ್ತೆ. ಒಂಥರ ನೀಟಾಗಿಡೋದು, ಒಬ್ರು ನೋಡೊಬ್ರು ನೀಟಾಗಿಡೋದು ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಆರ್ಗನೈಸರಾಗಿದ್ದರೆ, ಕಿಚನ್ ಆರ್ಗನೈಸರ್ ಇದ್ದರೆ ನಮಗೆ ಅಡುಗೆ ಮಾಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಏನು ಗಡಿಬಿಡಿ ಅನಿಸೋದಿಲ್ಲ. ಯಾವುದೇ ಅಡುಗೆ ಬೇಕಾದ್ರೂ ನಾವು ತಕ್ಷಣ ಹೋಗಿ ಮಾಡ್ಕೋಬೋದು. ಇದರಲ್ಲಿ ನೋಡಿ ಎಲ್ಲನೂ ಕಾಣುತ್ತೆ. ಯಾವ ಪ್ಯಾಕೆಟು, ಇದು ಫುಲ್ಲು ಕ್ಲೋಸ್ಡ್ ಬಾಕ್ಸ್ ಆದರೆ ಏನೂ ಗೊತ್ತೇ ಆಗೋಲ್ಲ. ಸೊ ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಮಗೆ ಯಾವುದ್ರಲ್ಲಿ ಏನಿದೆ ಅಂತೆಲ್ಲ ಕಾಣುತ್ತೆ. ಇಲ್ಲಾಂದರೆ ಪ್ರತಿಯೊಂದು ಫ್ರಿಜ್ಜಲ್ಲಿ ಇಡೋದು ತೆಗೆಯೋದು ಆಗೋಲ್ಲ. ಈ ಥರ ಲಾಸ್ಟಿಗೆಲ್ಲ ಪ್ಯಾಕೆಟ್ಸ್ನೆಲ್ಲ ದೊಡ್ಡದು ಜೋಡಿಸ್ಬಿಟ್ಟು ಈ ಮುಂದ್ಗಡೆ ಎಲ್ಲ ಚಿಕ್ಕದು ಜೋಡಿಸಿದ್ದೀನಿ. ಇವೆಲ್ಲ ಬಾಕ್ಸಿಗೆ ಹಾಕಿ ಉಳಿದಿರೋದನ್ನೆಲ್ಲ ಇಟ್ಟಿರ್ತೀನಿ. ಈಗ ನಾನು ಶಾವಿಗೆ ಪ್ಯಾಕೆಟು ಅದು ಇದು ಎಲ್ಲ ರೆಡಿ ಮಿಕ್ಸ್ ಕೆಲವೊಂದು ತರಿಸಿರ್ತೀವಲ್ವ, ಅರಿಶಿನ ಪ್ಯಾಕೆಟ್ ಎಕ್ಸ್ಟ್ರಾ ತರಿಸಿರ್ತೀವಿ, ಅಂಥವನ್ನೆಲ್ಲ ನಾನು ಈ ಥರ ಬಾಕ್ಸಲ್ಲಿ ಇಟ್ಟಿರ್ತೀನಿ. ಅವೆಲ್ಲ ಏನು ಕೆಡಲ್ಲ, 3 ಮಂತ್ಸು 6 ಮಂತ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಅವನ್ನೆಲ್ಲ ಏನು ಫ್ರಿಜ್ಜಿಗೆ ಇಡಲ್ಲ. ಈ ಥರ ಕ್ಯಾಬಿನೆಟ್ಸ್ ಎಲ್ಲ ನಾನು ಜಸ್ಟು ಒಂದು ಕಾಟನ್ ಕ್ಲಾತ್ಗೆ ಸ್ವಲ್ಪ ನೀರನ್ನ ಚುಮ್ಕಿಸ್ಬಿಟ್ಟು, ಸ್ವಲ್ಪ ಜಾಸ್ತಿ ಒದ್ದೆ ಮಾಡ್ಕೋಬಾರ್ದು. ಒಂಥರ ಫಂಗಸ್ ಥರ ಸ್ಮೆಲ್ ಬಂದುಬಿಡುತ್ತೆ. ಇನ್ನೂ ಅಲ್ಲೆಲ್ಲ ಇಂಜಸ್ ಎಲ್ಲ ಇರುತ್ತೆ ಕ್ಯಾಬಿನೆಟ್ಸಲ್ಲಿ, ಅವೆಲ್ಲ ತುಕ್ಕಿಡ್ದಂಗೆ ಆಗಿಬಿಡ್ತವೆ. ಸೊ ಹಾಗಾಗಿ ಸ್ವಲ್ಪ ಲೈಟಾಗೆ ಬಟ್ಟೆನ ಸ್ವಲ್ಪ ಒದ್ದೆ ಮಾಡ್ಕೊಂಬಿಟ್ಟು ಒರೆಸಿದ್ರೆ ಸಾಕು, ತುಂಬ ನೀಟಾಗುತ್ತೆ. ನೋಡಿ ಈ ಥರ ಎಳ್ಕೊಳ್ಳೋಕ್ಕೆ ಕೂಡ ಹ್ಯಾಂಡ್ಲ್ಸ್ ಇದೆ. ಇದರಲ್ಲಿ ಏನೇನು ಪ್ಯಾಕೆಟ್ಸ್ ಇದೆ ಎಲ್ಲನೂ ಕೂಡ ಕಾಣುತ್ತೆ. ಏನು ಈ ಬಾಕ್ಸ್ನ ತೊಳೆಯುವಾಗ ನಾವು ಸ್ಕ್ರ್ಯಾಚ್ ಬೆಟ್ಟಲ್ಲಿ ತೊಳಿಬಾರ್ದು, ತುಂಬ ಸ್ಕ್ರ್ಯಾಚಸ್ ಬಂದುಬಿಡುತ್ತೆ, ಆವಾಗ ಏನೂ ವಿಸಿಬಲ್ ಇರಲ್ಲ. ಸೊ ಹಾಗಾಗಿ ಸ್ಮೂತಾಗೆ ಒಂದು ಪ್ಲಾಸ್ಟಿಕ್ ಗುಂಜಲ್ಲಿ ಅಥವಾ ಒಂದು ಸ್ಪಂಜಲ್ಲಿ ವಾಶ್ ಮಾಡ್ಕೊತಾ ಇದ್ರೆ ಚೆನ್ನಾಗೆ. ಈ ಥರ ಅಂಟಾಗೋ ಅಂಥದ್ದು, ಬೈ ಚಾನ್ಸ್ ಚೆಲ್ಬಿಟ್ಟು ಅಂಟಾಗೋ ಅಂಥದ್ದು ಎಲ್ಲದು
ಕೆಮ್ಮಿನ ಔಷಧಿ ಇರ್ಬೋದು, ಜೇನುತುಪ್ಪ, ಆಮೇಲೆ ಮತ್ತು ಯಾವುದೋ ಒಂದು ಔಷಧಿ, ಅದೆಲ್ಲ ನಾನು ಆ ಥರ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟಿರ್ತೀನಿ. ಬೈ ಮಿಸ್ಸಾಗಿ ಏನಾದರೂ ಅಂಟಾದರೆ ತಟ್ಟೆ ಅಷ್ಟೇ ಅಂಟಾಗುತ್ತೆ, ಕ್ಯಾಬಿನೆಟ್ ಏನು ಅಂಟಾಗಲ್ಲ. ನೋಡಿ ಎಷ್ಟು ಮೆಸ್ಸಿ ಆಗಿತ್ತು, ಎಷ್ಟು ನೀಟಾಗೆ ಅರೇಂಜ್ ಮಾಡಿದಾಗ ಎಷ್ಟು ಖುಷಿಯಾಗುತ್ತೆ, ಕ್ಲೀನ್ ಮಾಡಿದಾಗ ನಮಗೆ ಎಷ್ಟು ಸಂತೋಷ ಸಿಗುತ್ತೆ. ಸ್ವಲ್ಪ ನಮಗೆ ಕ್ಲೀನ್ ಮಾಡಿದಾಗ ಕಷ್ಟ ಆಗುತ್ತೆ, ಬಟ್ ಕ್ಲೀನ್ ಮಾಡಿದ ಮೇಲೆ ನೋಡ್ತೀವಲ್ಲ, ಆ ಕಷ್ಟ ಆಗಿದ್ದು, ನಮಗೆ ಸ್ಟ್ರೆಸ್ ಆಗಿದ್ದು ಎಲ್ಲ ನಮಗೆ ಅದೆಲ್ಲ ಕ್ಲೀನ್ ಇರೋದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಈ ಥರ ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಬಟ್ ಒಂದು ಸ್ವಲ್ಪ ದಿವಸಕ್ಕೆ ಎಲ್ಲ ಮತ್ತೆ ಆಚೆಗೀಚೆಗೆ ಆಗಿಬಿಡುತ್ತೆ. ಬಟ್ ಕಿಚನಲ್ಲಿ ಯಾವಾಗಲೂ ನಾನೇ ಇರೋದ್ರಿಂದ, ಅಂದರೆ ಪ್ರತಿ ಟೈಮು ನಾನೇ ಮಾಡೋದು, ಅಡುಗೆ ಮಾಡೋದೇ ನಮ್ಮನೇಲಿ ಅಡುಗೆ ಮಾಡೋದು ನಾನೇ ಆಗಿರೋದ್ರಿಂದ ಅಡುಗೆ ಮಾಡ್ತಾ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಕ್ಲೀನ್ ಆದಮೇಲೆ ಈ ಥರ ಕಾಣ್ತಾ ಇದೆ ನೋಡಿ.